ಕೇಳುಗರೆ, ನಮ್ಮ ಇಂದಿನ ಜನಪದ ಸಿರಿ ಕಾರ್ಯಕ್ರಮದಲ್ಲಿ ಕುಡಿಯರ ಎಂ ಕಾವೇರಪ್ಪ ಅವರನ್ನು ಮಾತನಾಡಿಸೋಣ. ಇವರು ಕಕ್ಕಬ್ಬೆ ಯವಕಪಾಡಿ ಗ್ರಾಮದಲ್ಲಿ ಜಾನಪದ ಕಲೆಯಲ್ಲಿ ಕೌಟುಂಬಿಕ ಹಿನ್ನೆಲೆ ಹೊಂದಿರುವಂಥವರು. ಕುಡಿಯರ ಮುತ್ತಪ್ಪ ಅವರ ಪುತ್ರ. ಕಾವೇರಪ್ಪ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಹೇಳಿ, ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ. ಸರ್ ನಮಸ್ಕಾರ. ಸರ್, ಮೊದಲನೇದಾಗಿ ನಾಡಿನ ಸಮಸ್ತ ಸಮಾಜದ ಜನರ ಬದುಕಲ್ಲಿ ಸುಖ, ಶಾಂತಿ, ನೆಮ್ಮದಿ, ಮಳೆ ಬೆಳೆ ಆಗಿ ಸಮೃದ್ಧಿ ನಾಡಿನ ಜನರಿಗೆ ದೇವರು ಶ್ರೀರಕ್ಷೆಯಲ್ಲಿ ಯುಗಾದಿ ಹಬ್ಬ ನವಯುಗ ಮುನ್ನುಡಿ ಆಗಲಿ ಅಂತ ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಸರ್. ಮೊದಲಿಗೆ ಜಾನಪದದ ಪ್ರಾಕಾರಗಳು ಯಾವುದು? ನೀವು ಯಾವ ರೀತಿಯಲ್ಲಿ ಇದರಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ? ಸರ್, ನಮ್ಮಲ್ಲಿ ನಾವು ಕೊಡಿಯ ಜನಾಂಗಕ್ಕೆ ಸೇರಿದವರು. ಮೂಲತಃ ಕೊಡವ ಸಂಸ್ಕೃತಿಯ ಒಂದು ಅವಿಭಾಜ್ಯ ಸಂಸ್ಕೃತಿ ನಮ್ಮದು. ಕೋಲಾತ್, ಬೊಡಕಾತ್, ಉರುತಿ ಕೊತ್ತಾತ್, ಆಮೇಲೆ ನಮ್ಮ ಬಾಳೋಪಾತ್, ಆಮೇಲೆ ಹುತ್ತರಿ ಹಬ್ಬ, ಕೈರು ಮುಹೂರ್ತ, ಇದು ನಮ್ಮ ಜಾನಪದ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗಾಗಿದೆ ಸರ್. ಈಗಾಗಲೇ ನಾನು ಹೇಳಿದ್ದೆ ಕೌಟುಂಬಿಕ ಹಿನ್ನೆಲೆ ಇರುವಂಥವ್ರು ಅಂತ. ಅಂದರೆ ತಂದೆ ಕುಡಿಯರ ಮುತ್ತಪ್ಪ ಅವರು ಬಹಳ ಹಿರಿಯ ಜಾನಪದ ಕಲೆಗಾರರು ಕೊಡಗಿನಲ್ಲಿ, ಅಲ್ವಾ? ಸೊ ಅವರ ಪ್ರಭಾವ ನಿಮ್ಮ ಮೇಲೆ ಬಹಳಷ್ಟು ಇದೆ ಅನಿಸ್ತದೆ. ಇದೆ ಸರ್. ನಾನು ಅವರಿಂದಲೇ ಅಷ್ಟು ಸಂಸ್ಕೃತಿಯ ಆಚಾರ ವಿಚಾರ ಏನಿದೆ ಅವರಿಂದಲೇ ಅಷ್ಟು ವಿಚಾರಗಳನ್ನು ಕಲ್ತಿದ್ದೀನಿ. ಮತ್ತೆ ನಮ್ಮ ಜನಾಂಗದಲ್ಲಿ ಹಲವಾರು ಹಿರಿಯ ಕಲಾವಿದರು ತುಂಬಾ ಜನ ಇದ್ದಾರೆ ಸರ್. ಅವರಿಂದಲೂ ಕೂಡ ನಾವು ಸಂಸ್ಕೃತಿಯ ಆಚಾರ ವಿಚಾರಗಳ ಬಗ್ಗೆ ಸಾಕಷ್ಟು ಕಲ್ತಿದ್ದೀವಿ ಸರ್. ಯಾವ ರೀತಿಯಲ್ಲಿ ನೀವು ಈಗ ಪಾಲ್ಗೊಳ್ತೀರಿ ಕಾರ್ಯಕ್ರಮದಲ್ಲಿ? ಸರ್, ಕಾರ್ಯಕ್ರಮದಲ್ಲಿ ಈಗ ನಾನು ಸ್ವತಃ ಒಂದು ಸಾಹಿತಿ ಮತ್ತು ಒಂದು ಬರಹಗಾರ. ಸಾಕಷ್ಟು ಕತೆ, ಕವನ ಮತ್ತೆ ವೈಚಾರಿಕ ಲೇಖನಗಳನ್ನು ಬರೀತೀನಿ ಸರ್. ಮತ್ತೆ ನಮ್ಮ ಲೇಖನ ಕೂಡ ಹಲವಾರು ಪುಸ್ತಕ ಮತ್ತು ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಆಗ್ತಾ ಇದೆ, ಆಗಿದೆ ಕೂಡ. ಹಾಗಾಗಿ ಈಗ ಕವನ ಮತ್ತು ನಮ್ಮ ಜಾನಪದ ಹಾಡನ್ನು ಆಡ್ತೀನಿ ಸರ್. ಈಗ ನೀವು ಜನಪದ ಕಲೆಯೊಂದಿಗೆ ಬರವಣಿಗೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ರಿ ತಾವು? ಹೌದು ಸರ್, ಹೌದು. ಓಕೆ. ಈಗ ಜನಪದ ಗೀತೆಯನ್ನು ಯಾವ ರೀತಿಯಲ್ಲಿ ಹಾಡ್ತೀರಿ? ಸರ್, ಜನಪದ ಗೀತೆಯನ್ನ ಈಗ ನಾವು ನಮ್ಮ ಕೊಡಗಿನ ಮೂಲ ಹಾಡು, ಈಗ ದೇಶಕಂತ ಪಾತ್ರ ಅಂತ ಹೇಳ್ತೀವಿ. ಈಗ ಆ ಹಾಡನ್ನು ನಾನು ನಮ್ಮ ತಂದೆ ಮತ್ತು ನಮ್ಮ ಹಿರಿಯರಿಂದ ಕಲಿತಿದ್ದೀನಿ ಸರ್. ಈಗ ನಮ್ಮ ಹಿರಿಯರಲ್ಲಿ ನಾವು ಒಬ್ಬರಿದ್ದಾರೆ, ಕುಡಿಯರ ಪೊನ್ನಪ್ಪ ಅಂತ ಹೇಳಿ. ಅವರು ಜಾನಪದ ಕ್ಷೇತ್ರದಲ್ಲಿ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ ಸರ್. ಈಗ ಅವರ ಜೊತೆ ನಾನು ಆಡ್ತೀನಿ ಸರ್. ಅವ್ರ ಜೊತೆಯಲ್ಲಿ ಬಾಳೋ ಬಾಳೋ ಕನಂಗಡ ದೇವ ಬಾಳೋ ಪಮದೇವ ದೇವಿ ಪಹಟೋ ಸೂರಿ ಸ್ವಾಮಿ ಪತೋ ಬಾಳೋ ಕಸೂರಿಯ ಕೂಡ ಬಾಳೋ ಕಚಮ್ಮೂರ ಭೂಮಿ ಜಬ್ಬು ಸ್ವಾಮಿ ತಡಿಬಿ ಮೀರಾ ಕಮಿದಲೋ ಏದು ದೇಶ ಕಚಲ್ಲೋಳ ಪಾಡಿ ಕೋಟಿಯ ಕಾಂಬ ಸ್ವಾಮಿ ಪೊಮ್ಮಾಲೆ ಕೊಡವನ ಎನ್ನ ನೆಲ ಪೌತೋ ಪೊಮ್ಮಾಲೆ ಕೊಡಗ ಪನ್ನೆ ಸ್ವಾಮಿ ಪನ್ನೆ
ಕೊಂಬಾಯಿ ಈ ದೇಶ ಪಾವುತ್ತೋ ಕೈಯನ್ನು ಕರಿಬೇಡ ಕೊಮ್ಮನೆಗೆ ಕೊಡಗ ಸ್ವಾಮಿ ಪೊಮ್ಮಾಲೆ ಕೊಡಗ ಎನ್ನ ನೆಲ್ಲ ಪಾವುತ್ತೋ ತಾಯಿ ನೀರ ಕೋಡಿಗೆ ತೀರ ಸ್ವಾಮಿ ಪಿನಿಲ ಕೋಡಿ ತೀರ್ಥ ಅನ್ನ ಪೋಲೆ ಕಪಿഞ്ഞോದೋ ಸ್ವಾಮಿ ಕೋ ಪ್ರೇಮ ಕರಂಜಿಯೇ ಸ್ವಾಮಿ ಶಿಮೆಲ್ಲ ಉತ್ತೋ ಅನ್ನ ಪೋಲೆ ಕಪಿഞ്ഞോದೋ ಕಾವೇರಿ ಕೊಳಕೆ ಸ್ವಾಮಿ ಪಿಕಾರೋ ತೆನೆ ಕಡಿಪೋಲೆ ಅನ್ನ ಪೋಲೆ ಕಪಿഞ്ഞോದೋ ಕನ್ನಡ ಹಿಂಗ ಸ್ವಾಮಿ ಪಿತಂಗ ಅಗತ ಅಗತ ಪಾ ಕದಿನಾಲೋ ಕಾವೇರಿ ಗುಂಡಿಕೆ ಉಳ್ಳೋಟಕ್ಕೆ ಕಡಿಪೋಲೆ ಸ್ವಾಮಿ ತಿಬುಳ್ಳೋ ತೆನೆ ಕಡಿಪೋಲೆ ಅನ್ನ ಪೋಲೆ ಕಪಿഞ്ഞോದೋ ಪಾಪೋ ಕಮೇಂದ ದಂಡೆ ಕೂಡ ಸ್ವಾಮಿ ಪಿದಂದು ನಾಡು ಉಡಣೆ ನಾಡು ಇರುವ ಕಥತ್ತಾಚೋ ಕೆಡಿನ ಕೊಂಡೆ ಪೋರ ಪಟ್ಟಿ ಕಾಬೋ ಸ್ವಾಮಿ ಪತಿ ಪೋಳೆ ಅಬಾರ ಎನ್ನೆ ಪೋಳೆ ಕತಿಬಾರ ಜಗಳ ಕಸೂರ್ಲ ಮುಂದೆ ಕೂಡ ಸ್ವಾಮಿ ಮುದು ನಾಡು ಕೂಡಣೆ ನಾಡು ಇರುವ ಕಥತ್ತಾಚೋ ಸ್ವಾಮಿ ಪೊಮ್ಮ ಕೊಡಗ ನುಪ್ಪ ಕಂಜಿಯ ನಾಡ ಸ್ವಾಮಿ ತಿನುಪ್ಪ ತಾಂಜಿ ಈ ನಾಡು ಸೀಮೆ ತಾಂಗ ಕಾಯಚ್ಚೋ ಸ್ವಾಮಿ ನಾಡು ಕೆಲ್ಲ ಪೌತ ತಕ್ಕ ಕೊಂಡು ಗಂಧಣಿ ಸ್ವಾಮಿ ಪಿತಾಳೆ ಪೂವ ಕಾತಾಳೆ ರೀ ಆನಾಡು ನಾ ಕಾಣುವಲೋ ಮಾನ
ಬಿರಾಕಾತ ಕಾಗೊಳ್ಳೆಯೋ ಜೋಳದ ಹದ್ದ ಕತಕ್ಕಂಗ ನೇರ ಮಗಹಚ್ಚ ಕಡಪಲ್ಲಿ ಆನೆ ನಾಡು ಸ್ವಾಮಿ ನರ ಮಹಾಜ ಕಡಪಲ್ಲಿ ಆನೆ ಬೇಪು ಕನಾಡಲೋ ಕೆ ಮಾತ ಉಡುವನು ಜೋಡೆ ತಕ್ಕಂಗ ಸ್ವಾಮಿ ನರ ಪೋಯಿ ಇತವಲ್ಲಿ ನಾನಾಯಿರ ಕನಾಡಲೋ ಕೆ ಪಾಂಡಿ ಕರದನು ಜೋಡಿ ತಕ್ಕಂಗ ಸ್ವಾಮಿ ನರ ಪೋಯಿ ಇತವಲ್ಲಿ ಉದ್ದ ಕೋಡೆ ಇತವೋಲೋ ಕೆ ಮಾನೆ ಪರ್ವತು ನೀನೆ ಅದೊರೆ ಸ್ವಾಮಿ ಜೋಡೆ ಹೆಚ್ಚ ನುಪ್ಪ ತಾಂಜಿ ಈ ನಾಡಲೋ किसी में संगठ न्याय ಸ್ವಾಮಿ ಚಂದೋಲ ಕಾಣಿಯೋ ಒಂಬವಾಲಿ ಕಪತ್ಯೋ के कुय के नाड़ो काटो कटारो ಸ್ವಾಮಿ ಆರೋದಹತ ಕಪತ್ಯೋದ ಅಲ್ಲಿ ಜ್ಯೋತಿ ತಿರುವೌಳೋ के बेरा कापट्यो अंधे ಸ್ವಾಮಿ ಪಚ್ಚೆ ಓಡೆ ಕಪದತೋ ಪಾದ ತುಳ್ಳ ಕಪತ್ಯೋದೋ ಪುಂದೆ ಪಟ್ಯೋ ಇನ್ನ ಕೆಲ್ಲ ಕೊಡಗ ಸ್ವಾಮಿ ಇನ್ನಲ್ಲ ಕೊಡಗಲೋ ನ್ಯಾಯ ಕೂತ ಕತುಪಕೋ ತಕ್ಕ ಮಾಗಂದ ನಳಪ್ಪ ನ್ಯಾಯ ಕೂಟ ಕತುಪೆ ಸ್ವಾಮಿ ನಲ್ ಪಾತಿ ಕಣಪಾಲ ನುಪ್ಪ ತಾಂಜಿ ನಾಡು ನ್ಯಾಯ ಕೂಟ ಕತುಪ ಎನ್ನ ಸ್ವಾಮಿ ತಕ್ಕ ಪೋಯಿ ಕಣಪ್ಪ ನುಪ್ಪ ತಾಂಜಿ ಅಂಬಲ ನಾಡು ನಾಡು ಕಡುಪ ಸ್ವಾಮಿ ನಾಡು ಕಣುಪಾಡ ದೇಬುವಾಕೋ
ಕುಳಿಪಾಟ ಸ್ವಾಮಿಗೆ ಊರಿಗೆ ಕಕ್ಕೆಜ್ಜ ಊರಿಗೆ ಕುಡಿಪಾಣ ಸ್ವಾಮಿ ಕುಡಿ ತೂರ ಕುಳಿಪಾಡ ಚಿತ್ತಿ ಬಾಂದ ಕಚೋಮಂದ ಸ್ವಾಮಿ ಯುವಕ ಕೊಲೆಪಾಡ ಅನ್ನ ಕೋಲೆ ಕಪಿഞ്ഞೋದ ಸ್ವಾಮಿ ಕರಿಪಾಡ ಅನ್ನ ಕೋಲೆ ಕಪಿഞ്ഞೋದ ತಂದೆ ನೀತ ಕಾಪಾಡುವ ಸ್ವಾಮಿ ಓಡುವಾಗ ಕುತ್ಯಾಯಿ ಮಾಡುವ ಮೋ ಕರಣಪ ಆದಿ ಮೂಲ ಕಲೆಲೇಲ. ಆಯ್ತು ಓಕೆ, ಬಹಳ ಸಂತೋಷ ಆಯಿತು ಕೇಳಿ ಕಾವೇರಪ್ಪ ಅವರೇ. ನೀವು ಯವಕಪಾಡಿಯ ಈ ಭಾಗದಲ್ಲಿ ಬಹಳಷ್ಟು ಜನಪದ ಕಲಾವಿದರು ಇದ್ದೀರಿ ಅಂತ ಅನಿಸ್ತದಲ್ವಾ? ಹೌದು ಸರ್. ಎಲ್ಲಿ ಬರ್ತದೆ ಈ ನಾಲ್ಕು ನಾಡು ಅರಮನೆ ವಿಭಾಗದಲ್ಲಿ? ಹೌದು ಸರ್. ಈಗ ನಾಲ್ಕನಾಡು ಅಲ್ಲಿ ಯವಕಪಾಡಿ ಗ್ರಾಮ ಬರುತ್ತೆ, ಹಾಂ ಕಕ್ಕಬ್ಬೆ ಗ್ರಾಮ ಪಂಚಾಯತಿ. ಹಾಂ, ನಮ್ಮ ಕೊಡಗಿನ ಅತ್ಯಂತ ಎತ್ತರವಾದ ಬೆಟ್ಟ ತಡಿಯಂಡಮೋಳ್. ಹಾಂ, ಅಲ್ಲಿ ನಾವು ವಾಸ ಮಾಡ್ತಿದ್ದೀವಿ ಸರ್. ತಡಿಯಂಡಮೋಳ್ ಬೆಟ್ಟದ ಬುಡದಲ್ಲಿ ಬರ್ತದ? ಹೌದು ಹೌದು ಸರ್. ನಾಲ್ಕನಾಡು ಅರಮನೆ ಹಾಂ, ಅದರ ಮೇಲ್ಭಾಗದಲ್ಲಿ ನಮ್ಮ ಕಾಲೋನಿ ಬರುತ್ತೆ ಸರ್. ಹಾಂ ಹಾಂ ಹಾಂ. ಈ ಸಾಧಾರಣವಾಗಿ ನಿಮ್ಮಲ್ಲಿ ಇರುವ ಎಲ್ಲ ಕುಟುಂಬದವರು ಕೂಡ ಈ ಜನಪದ ಕಲೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನಿಸ್ತದೆ. ಹೌದು ಸರ್. ಎಲ್ಲ ಕುಟುಂಬದಲ್ಲೂ ಕೂಡ ಕಲಾವಿದರು ಎಲ್ಲ ಕುಟುಂಬದಲ್ಲಿ ಇದ್ದಾರೆ ಸರ್. ಹ್ಞೂ. ಆದರೆ ಈಗ ಇತ್ತೀಚಿನ ವರ್ಷದಲ್ಲಿ ಸ್ವಲ್ಪ ಯುವಕರಿಗೆ ಸ್ವಲ್ಪ ಮೊಬೈಲ್ ಬಂದ ಮೇಲೆ ಸ್ವಲ್ಪ ಆಸಕ್ತಿ ಕಡಿಮೆ ಅಂತ ಹೇಳ್ತೀನಿ ಸರ್. ಮೊಬೈಲ್ ಬಂದ ಮೇಲೆ ಹೌದು, ಮೊಬೈಲು ಈಗ ಆಧುನೀಕರಣ ಯುಗದಲ್ಲಿ ಸ್ವಲ್ಪ ಸಂಸ್ಕೃತಿಯ ಬಗ್ಗೆ ಯುವಕರಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿದೆ ಅಂತ ಹಾಗೆ ಅನಿಸ್ತದೆ ಅಲ್ವಾ? ಹೌದು ಹೌದು. ನೀವು ಎಷ್ಟನೇ ವಯಸ್ಸಿನಲ್ಲಿ ಇದನ್ನೆಲ್ಲ ಕಲ್ತ್ರಿ? ಈಗ ನೀವು ಏನು ಹಾಡಿದ್ರಿ? ದೇಶ ಕಟ್ಟೋಪಾಟ. ಇದು ಕೊಡಗಿನ ಮೂಲ ಹಾಡು ಸರ್. ಅದು ಹಾಂ ಹಾಂ, ಜಾನಪದ, ಕೊಡಗಿನ ಮೂಲ ಜಾನಪದ ಹಾಡು. ನೀವು ಎಷ್ಟನೇ ವಯಸ್ಸಿನಲ್ಲಿರುವಾಗದಿಂದ ಹಾಡ್ತಾ ಇದ್ದೀರಿ ಸರ್? ಇದು ನಾನು ಈಗ 15ನೇ ವರ್ಷದಿಂದಲೇ ಕಲಿತಾ ಇದ್ದೀನಿ. ನಮ್ಮ ಹಿರಿಯರು ಕೂಡ ಬಹಳ ಸಹಕಾರ ಕೊಡ್ತಾ ಇದ್ದೇನೆ. ಪೊನ್ನಪ್ಪ ಅವರು, ಚಿನ್ನಪ್ಪ ಅವರು, ತಮ್ಮಯ್ಯ ಅವರು ನಮ್ಮ ಸಂಸ್ಕೃತಿಗೆ ಒಂದು ನಮ್ಮ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಹೌದು, ಇನ್ನು ಮುಂದಿನ ಪೀಳಿಗೆಗೆ ಇವುಗಳೆಲ್ಲ ಹೇಳ್ಕೊಡದೆ ಹೋದರೆ ಅವುಗಳಿಗೆ ಗೊತ್ತೇ ಇರೋದಿಲ್ಲ. ಹೌದು ಸರ್. ನಾವು ಈಗ ವರ್ಷ ಪ್ರತಿ ನಾವು ಮಂದಿನಮ್ಮೆ ಅಂತ ಮಾಡ್ತೀವಿ ಸರ್. ನಮ್ಮ ಸಂಸ್ಕೃತಿಕ ಹಬ್ಬ ಮಾಡ್ತೀವಿ. ಹಬ್ಬದಲ್ಲಿ ನಮ್ಮ ಏನು ಮೂಲ ಆಚರಣೆಗಳಿವೆ, ಪದ್ಧತಿಗಳಿವೆ, ಆಚಾರ ವಿಚಾರ ಏನಿದೆ ಅವುಗಳನ್ನು ನಮ್ಮ ಇಂದಿನ ಮಕ್ಕಳಿಗೆ ತಿಳಿಸ್ಕೊಳ್ಳುವ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಸರ್. ಒಂದೊಂದು ತಂಡವಾದರೂ ಉಳ್ಕೋಬೇಕು. ಹೌದು ಸರ್. ಹೌದು ಅಲ್ವಾ? ಹೌದೌದು. ನೀವು ಈಗಲೇ ಹೇಳಿದ್ರಿ ಬರವಣಿಗೆಯಲ್ಲಿ ಕೂಡ ತಾವು ತೊಡಗಿಸ್ಕೊಂಡಿದ್ದೀರಿ ಅಂತ. ಯಾವ ರೀತಿಯಲ್ಲೆಲ್ಲ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ ಸರ್? ಈಗ ಪ್ರಸ್ತುತ ಏನು ನಾವು ಕಾಣ್ತಾ ಇದ್ದೀವಿ. ಈಗ ನೋಡಿ, ನಮ್ಮ ಕೊಡಗಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಸರ್. ಕಾಡದ ಸಮಸ್ಯೆ ಆಗಿರ್ಬೋದು, ಮತ್ತೆ ಈಗ ರಸ್ತೆ ಸಮಸ್ಯೆ, ಮತ್ತೆ ಕೊರೋನಾ ಬಂತಲ್ಲ ಸರ್. ಅಂತ ಸಮಯದಲ್ಲಿ ಜನರು ಅನುಭವಿಸಿದ ಕಷ್ಟ ನಷ್ಟಗಳ ಬಗ್ಗೆ ಒಂದು ಲೇಖನ ಬರೆದೆ ಸರ್. ಸಾಕಷ್ಟು ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಆಯ್ತು. ಮತ್ತೆ ಒಂದು ಬರೆಯುವಂತ ಹವ್ಯಾಸ ಮುಂಚೆನೆ ಇತ್ತು ಸರ್, ಕವನಗಳನ್ನು ಬರೆಯೋದು. ಈಗ ನೀವು ಸ್ವರಚಿತ ಕವನಗಳು ಎಲ್ಲ ಇದೆ ನಿಮ್ಮ ಬಳಿ? ಹೌದು ಸರ್. ಈಗ ನಮ್ಮ ಕೊಡವ ಭಾಷೆಯಲ್ಲೇ ಸಾಕಷ್ಟು ಕವನಗಳು ಬಂದಿದೆ. ನಿಮ್ಮದೇ ಒಂದು ಸ್ವರಚಿತ ಕವನವನ್ನು ವಾಚನ ಮಾಡ್ಬೋದಾ? ಮಾಡ್ತೀವಿ ಸರ್.
ಸರ್ ಕವನದ ಶೀರ್ಷಿಕೆ ಸಂಕ್ರಮಣ ಅಂತ ಹೇಳಿ. ಹ್ಞೂ ಕ್ರೋಢ ದೇಶತ್ ಕಾನೊಂದೆ ಕವನಮ್ಮ ಬಪ್ಪ ನೋತ್ ಸಂಕ್ರಮಣ, ಕ್ರೋಢ ದೇಶತ್ ಕಾನೊಂದೆ ಕವನಮ್ಮ ಬಪ್ಪ ನೋತ್ ಸಂಕ್ರಮಣ, ಕಾವೇರಿ ಸನ್ನಿಧಿ ದುಂಬಿ ತುಳುಕುವ ಕೋಟಿ ಭಕ್ತ ಮಹಾಜನ, ಕಾವೇರಿ ಸನ್ನಿಧಿ ದುಂಬಿ ತುಳುಕುವ ಕೋಟಿ ಭಕ್ತ ಮಹಾಜನ, ಭೂಮಿ ಬೇಲಿತು ಬೊತ್ತು ಕುತ್ತಿತು ಕಾವೇರಮ್ಮನ ತುದಿಕನ, ಭೂಮಿ ಬೇಲಿತು ಬೊತ್ತು ಕುತ್ತಿತು ಕಾವೇರಮ್ಮನ ತುದಿಕನ, ಕಾರಣೋ ಮಹಾಗುರುನ ತೊತ್ತಿತು ಮೀದಿ ಬೆಚ್ಚಿ ಬೊಡುಂಬನ, ಕಾರಣೋ ಮಹಾಗುರುನ ತೊತ್ತಿತು ಮೀದಿ ಬೆಚ್ಚಿ ಬೊಡುಂಬನ, ಕಾವೇರಿ ಸಂಗಮ ಮುನ್ಯ ಕುಡುಚಕ ಕೆಜ್ಜ ಪಾಪ ಪೋಪಲ, ಕಾವೇರಿ ಸಂಗಮ ಮುನ್ಯ ಕುಡುಚಕ ಕೆಜ್ಜ ಪಾಪ ಪೋಪಲ, ಬೆಚ್ಚ ಬುಡಿತೆ ಅಂಚ ಅನಿತೆ ಏನು ಅಡೆತಡೆ ತತ್ತಲ, ನತ್ತ ಬೊಡೆ ಮುಂಗಾರು ಮಳೆ ಭೂಮಿ ದೇವಿತ ಕುತ್ತೂಲ, ನತ್ತ ಬೊಡೆ ಮುಂಗಾರು ಮಳೆ ಭೂಮಿ ದೇವಿತ ಕುತ್ತೂಲ, ಕಾನಂದ್ಯ ಕೋರಮ್ಮ ಕಾವೇರಿ ದೇವಿಯು ತಿಳುನೀರು ರೂಪಾಯಿ ಬಪ್ಪಲ, ಕಾವೇರಿ ಅನ್ನಿಕೆ ಸುಜ್ಯೋತಿ ಕೂಡಣೆ ಆಚೆ ನೋಟದು ಸಂಗಮ, ಕಾವೇರಿ ಅನ್ನಿಕೆ ಸುಜ್ಯೋತಿ ಕೂಡಣೆ ಆಚೆ ನೋಟದು ಸಂಗಮ, ಭಗಂಧ ದೇವಳ ಪಾದ ಪೂಜೆಗೆ ಕೋಟಿ ಭಕ್ತಳ ಸಮಗಮ, ಭಗಂಧ ದೇವಳ ಪಾದ ಪೂಜೆಗೆ ಕೋಟಿ ಭಕ್ತಳ ಸಮಗಮ, ಎನ್ನ ನಂಬು ನವಂಗಿ ಎಂದು ಇಂಬು ಮುಂಬು ಕೊಡುಪಿನೋ, ಎನ್ನ ನಂಬು ನವಂಗಿ ಎಂದು ಇಂಬು ಮುಂಬು ಕೊಡುಪಿನೋ, ಪಾಪ ಕೆಜ್ಜ ಮನುಜ ಕುಲಕ್ಕೆ ಚೂಡು ಕೈ ಅಡುಪಿನೋ, ನಂಬಿ ನಡೆದಕ ನೀಡ ಬಾಡಕ ನೂರು ಕಾಲ ನಂದು, ನಂಬಿ ನಡೆದಕ ನೀಡ ಬಾಡಕ ನೂರು ಕಾಲ ನಂದು, ಬೆಮ್ಮರಜಿ ಪೋನಕ ಪುಡುಜಿ ಪೋಪಿಯ ನೀನು ಅಂದು, ಬೆಮ್ಮರಜಿ ಪೋನಕ ಪುಡುಜಿ ಪೋಪಿಯ ನೀನು ಅಂದು, ಕಾವೇರಿ ದೇವಿನ ಪಾಡಿ ಪೊಲುತುವ ಅದು ಊರು ಮಂದು, ಕಾವೇರಿ ದೇವಿನ ಪಾಡಿ ಪೊಲುತುವ ಅದು ಊರು ಮಂದು, ನುಡಿ ತಪ್ಪತೆ ತಿರಿತು ಬಪ್ಪಿನೋ ಸಂಕ್ರಮಣ ಅಂದು, ನುಡಿ ತಪ್ಪತೆ ತಿರಿತು ಬಪ್ಪಿನೋ ಸಂಕ್ರಮಣ ಅಂದು. ಭಾಳ ಚೆನ್ನಾಗಿತ್ತು. ಹೌದು ಸರ್, ಕಾವೇರಿ ದೇವರಿಗೆ ಸಂಕ್ರಮಣದ ಸಂದರ್ಭದಲ್ಲಿ. ಹೌದು ಸರ್, ಹೌದು. ಹಾಂ 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 ಹಾಂ. ಈಗ ನೀವು ನಿಮ್ಮ ಊರಿನಲ್ಲಿ ಈಗ ನೀವು ಜನಪದ ಕಲಾವಿದದ ಎಷ್ಟು ತಂಡಗಳಿದೆ ಈಗ? ಸರ್ ಈಗ ನಮ್ಮ ಊರಿನಲ್ಲಿ 2 ತಂಡ ಇದೆ ಸರ್, ಒಂದು ಮಹಿಳೆಯರದು ಮತ್ತು ಒಂದು ಪುರುಷರ ತಂಡ 2 ಇದೆ ಸರ್. ಹಾಂ, ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರಿ? ಸರ್ ಈಗ ನಾವು ಕೇರಳ, ತಮಿಳುನಾಡು ಮತ್ತು ಜಾರ್ಖಂಡ್ ರಾಜ್ಯದಲ್ಲಿ ಕೊಟ್ಟಿದ್ದೀವಿ. ಬೇರೆ ರಾಜ್ಯಗಳಲ್ಲೆಲ್ಲ ಹೋಗಿ ಕಾರ್ಯಕ್ರಮ ಕೊಟ್ಟಿದ್ದೀರಿ? ಹೌದು ಸರ್, ದೇಶದ ವಿವಿಧ ಭಾಗದಲ್ಲಿ ಎಲ್ಲ ಕೊಟ್ಟಿದ್ದೀವಿ. ಹಾಂ, ಉಡುಪಿ, ಬೆಂಗಳೂರು, ಮೈಸೂರು, ನಮ್ಮ ಆಕಾಶವಾಣಿ ಹಬ್ಬದಲ್ಲೂ ಕೂಡ ನಾವು ಕಾರ್ಯಕ್ರಮ ನೀಡಿದ್ದೀವಿ ಸರ್. ರೇಡಿಯೋ ಹಬ್ಬದಲ್ಲಿ? ರೇಡಿಯೋ ಹಬ್ಬದಲ್ಲಿ, ಹೌದು ಸರ್. ಈ ಹೊರ ರಾಜ್ಯಗಳಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ನೋಡಿ ಅವರ ಪ್ರತಿಕ್ರಿಯೆ ಎಲ್ಲ ಹೇಗಿರ್ತಾ ಇತ್ತು? ಹೌದು ಸರ್, ಈಗ ಹೊರಗಡೆ ರಾಜ್ಯದಲ್ಲಿ ಅವರು ತುಂಬಾ ಇದು ಪಡ್ತಾರೆ ಸರ್, ಇಷ್ಟಪಡ್ತಾರೆ ನಮ್ಮ ವೇಷಭೂಷಣ ನೋಡಿ. ಎಷ್ಟು ನೋಡಿದ ಒಡನೆ ಕೇಳ್ತಾರೆ, ನೀವು ಕೊಡಗಿದ್ರು ಅಲ್ವಾ ಅಂತೇಳಿ. ತುಂಬಾ ಸಂತೋಷ ಆಗುತ್ತೆ ಸರ್. ಹೌದಲ್ವಾ? ಹೌದೌದು. ಬೇರೆ ರಾಜ್ಯದವರು ನಮ್ಮನ್ನು ಗುರುತಿಸುವಂತ ಆಗ್ತದೆ ಅನ್ನುವಾಗ ಸಂತೋಷ ಆಗ್ತದೆ. ಹೌದು ಸರ್, ಹೌದೌದು. ಹೌದು ಹೌದು ಹೌದು. ಈಗ ನಿಮ್ಮಲ್ಲಿ ಬರೀ ಹಾಡುಗಳನ್ನು ಹಾಡುವ ತಂಡಗಳು ಅಥವಾ ನೃತ್ಯ ಮಾಡುವ ತಂಡವೂ ಇದೆಯಾ? ಈಗ ನೃತ್ಯ ಕೊಟ್ಟ ಮಹಿಳೆಯರು ಮಾಡ್ತಾರೆ ಸರ್, ಮಹಿಳೆಯರು ಮಾಡ್ತಾರೆ. ಮತ್ತೆ ನಮ್ಮದು ಕೋಲಾಟ ಮತ್ತೆ ಬೊಣಕಾತ್ ತಂಡ, ಪುರುಷರ ತಂಡ ಕೂಡ ಇದೆ ಸರ್. ಈ ಸಮಾಜದಲ್ಲಿ ತಮ್ಮ ಕಲೆಯನ್ನು ಗುರುತಿಸಿ ಸನ್ಮಾನಗಳು ಏನಾರು ಮಾಡಿದ್ದಾರೆ? ಹೌದು ಸರ್, ಈಗ ಕಳೆದ ತಿಂಗಳು ಕೂಡ ನಮ್ಮ ಕೊಡವ ಭಾಷಿಕ ಜನಾಂಗದ ಒಕ್ಕೂಟದಿಂದ ಒಂದು ಬೃಹತ್ ಸಮಾವೇಶ ನಡೀತು. ಆ ಸಮಾವೇಶದಲ್ಲಿ ನಮ್ಮ ಕೊಡಿಯ ಜನಾಂಗದಿಂದ ನನ್ನನ್ನು ಗುರುತಿಸಿ, ನನ್ನ ಬರವಣಿಗೆ ಸಾಹಿತ್ಯವನ್ನು ಗುರುತಿಸಿ ನನ್ನ ಸನ್ಮಾನ ಮಾಡಿದ್ದಾರೆ ಸರ್. ನಿಮ್ಮ ಬರವಣಿಗೆ ವಿಚಾರವಾಗಿ ಸನ್ಮಾನ ಮಾಡಿದ್ದಾರೆ? ಅದೇ ಬರವಣಿಗೆ ಮತ್ತು ನನ್ನ ಹಾಡುಗಾರಿಕೆ ಮತ್ತೆ ನಮ್ಮ ಜನಪದ ಕಲೆ ನೋಡಿ ಸನ್ಮಾನ ಮಾಡಿದೆ. ಎಷ್ಟು ವರ್ಷದಿಂದ ಈ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ? ಅದೇ ಸರ್, ನಾನು ಈಗ ಒಂದು 15-16ನೇ ವರ್ಷದಿಂದಲೇ ಕಲಿತ ತುಂಬಾ ಇದಾಯ್ತು ಸರ್. ಅಲ್ಲಿಂದಲೇ ನಾನು ನನ್ನ ತಂದೆ ಜೊತೆ ಆಡ್ತಾ ಆಡ್ತಾ ಆಡ್ತಾ. ತಂದೆಯೇ ಮೊದಲ ಗುರು ನಿಮಗೆ? ಹೌದು ಸರ್, ಹೌದು. ಮತ್ತೆ ಬೇರೆ ಯಾವೆಲ್ಲ ಹವ್ಯಾಸಗಳಿವೆ ತಮಗೆ? ಸರ್ ಬೇರೆ ಒಂದು ಹಾಡಿದೆ ಸರ್, ನಮ್ಮ ಹಿರಿಯ ಸಾಹಿತಿಗಳು ಬರ್ತಿದ್ರು, ಅವರು ಹೆಸರು ಗೊತ್ತಿಲ್ಲ ಸರ್, ಹಾಡನ್ನ ಹಾಡ್ತೀನಿ ಸರ್. ಹಾಡಿ ಹಾಡಿ. ಆ ಬನಸುರ ಪಚ್ಚೆ ಮಾಜ ತಿರಳಿ
ವನದೇವಿರ ಕುಂದ ನೀಲಾಣೆ ಆಬನತಿರ ಪಚ್ಚೆ ಮಾಜತಿರಡಿ ವನದೇವಿರ ಕುಂದ ನೀಲಾಣೆ ನಳಜೀವಕ್ಕುವ ಜಲ ತಡೆಯಿಲ್ಲ ತಿರಡೆ ನಾ ಕಾಮವನ ರಾಶಿ ನಾಳೆ ಉಯಿರಡೆ ನಾ ಕಾಮವನ ರಾಶಿ ನಾಳೆ ಉಯಿರಡೆ ಆಬನತಿರ ಪಚ್ಚೆ ಮಾಜತಿರಡಿ ವನದೇವಿರ ಕುಂದ ನೀಲಾಣೆ ನೀಲಾಬನ ಮುತ್ತಿತ್ತ ಆಮರ ಬನತಿರಡ ಅಶ್ವತ್ಥ ಎಂದು ಬರ ನೀಲಾಬನ ಮುತ್ತಿತ್ತ ಆಮರ ಬನತಿರಡ ಅಶ್ವತ್ಥ ಎಂದು ಬರ ಶೀತ ಜಪ್ಪ ಪೂವ ಮಾಗ್ಯ ಚಿಗಲ ಅಡನೆನಗಿ ಅಡೆ ಕೋಗಿಲೆ ರಾಕೊರ ಅಡನೆನಗಿ ಅಡೆ ಕೋಗಿಲೆ ರಾಕೊರ ಆಬನತಿರ ಪಚ್ಚೆ ಮಾಜ ತಿರಡಿ ವನದೇವಿರ ಕುಂದ ನೀಲಾಣೆ ಕುಡರ ಊತುವ ಕಾತರ ಆ ತಂಪು ಚಾಯಿ ಕೂಡಾ ಪೊಜರ ಒಣಜ ಚುಳ್ಳಂಬೆದ ಚಾಯಿ ಕುಡರ ಊತುವ ಕಾತರ ಆ ತಂಪು ಚಾಯಿ ಕೂಡಾ ಪೊಜರ ಒಣಜ ಚುಳ್ಳಂಬೆದ ಚಾಯಿ ಕಾವೇರಿರ ಮಂದಿರ ಕಲ್ಪನೆ ಆಯಿ ಕಾವೇರಿರ ಮಂದಿರ ಕಲ್ಪನೆ ಆಯಿ ಒರಾಯಿರ ಜನ್ಮ ಇಲ್ಲಿ ಇರಡೆ ಮಕಾಯಿ ಒರಾಯಿರ ಜನ್ಮ ಇಲ್ಲಿ ಇರಡೆ ಮಕಾಯಿ ಆಬನತಿರ ಪಚ್ಚೆ ಮಾಜತಿರಡಿ ವನದೇವಿರ ಕುಂದ ನೀಲಾಣೆ ನಳಜೀವಕ್ಕುವ ಜಲ ತಡೆಯಿಲ್ಲ ತಿರಡೆ ನಾ ಕಾಮವನ ರಾಶಿ ನಾಳೆ ಉಯಿರಡೆ ನಾ ಕಾಮವನ ರಾಶಿ ನಾಳೆ ಉಯಿರಡೆ. ಬಹಳ ಸಂತೋಷ ಆಯಿತು ಕಾವೇರಪ್ಪ ಅವರ ನಿಮ್ಮ ಜೊತೆ ಮಾತನಾಡಿ. ಭಾಳ ಚೆನ್ನಾಗಿ ಹಾಡು ಹೇಳ್ತೀರಿ. ಹಾಗೆ ಜನಪದ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ. ಹೌದು ಇಷ್ಟು ಹೊತ್ತು ನಮ್ಮ ಜನಪದ ಸಿರಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ತಮಗೆ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ.